ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಈಗ ಹೋಳಿ ಹಬ್ಬ ಚಲೋ ಆತ್ರಿ. ಕಾಮಣ್ಣನ ಕುಂದ್ರಸ್ತಾರೆ. ಈಗ ಒಮ್ಮಕ್ಳು ಅಂಕರ ಬಣ್ಣ ಆಡಂಗಿಲ್ರಿ. ಮೊದ್ಲು ಕಾಮಣ್ಣನ ಇಟ್ಟು ಒಂದಿನ ಇಟ್ಟು ಅದು ಹುಬ್ಬಿ ನಕ್ಷತ್ರದಾಗ ಸುಡ್ತಾರ್ರಿ ನಮ್ಮ ಊರೊಳಗ್ರಿ. ಅದು ಕಾಮಣ್ಣನ ಸುಟ್ಟ ಮ್ಯಾಲ ಇವನ್ ರೀ ಅದ ಕೆಂಡ ತಂದು ಶೇಂಗಾ ಕಟ್ಲಿ ತಿಂದ ಮ್ಯಾಲ ಬಣ್ಣ ಚಲೋ ಆಕತ್ರಿ. ಅದಕ್ಕಿಂತ ಬಣ್ಣ ಆಡೋಕಿನ ಮುಂಚೆ ಕಾಮಣ್ಣನ ಹಿಂದಿನ ದಿನ ಕುಂದ್ರಸ್ತಾರೆ ರಾತ್ರಿ. ಅದನ್ನ ಕಾಮಣ್ಣನ ಕಾಯ್ಬೇಕ್ರಿ. ಅದು ಬೇರೆ ಊರಿನ ಹದ್ದಿಗೆ ಹೋಗಿ ಒಗದ್ರೆ ಬೇರೆ ಊರಿಗೆ ಸಂಬಂಧಪಡ್ತೈತೆ ಅಂತೇಳಿ ಈ ಊರಿನ ಹಿರಿಕರ ಕುತ್ಕೊಂಡು ಕಾಮಣ್ಣನ ತಲೆಯನ್ನು ಕಾಯ್ತಾರ್ರಿ. ಈಗೂ ಅದು ಹಳ್ಳಿ ಒಳಗೆ ಪದ್ಧತಿ ಐತಲ್ರಿ, ಪದ್ಧತಿ ಐತ್ರಿ. ಅದು ನಮ್ಮಲ್ಲಿ ಅಂಕರ ರೂಢಿ ಐತ್ರಿ. ಹಾಗಾಗಿ ನಾ ಕಾಮಣ್ಣಂದು ಹೆಂಗೆ ಹಬ್ಬ ಇರ್ತೈತೆ ಅನ್ನೋದು ಒಂದು ಕತೆ ಮೂಲಕ ತೋರ್ಸಾಕತ್ತೀನಿ. ದಯವಿಟ್ಟು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡತ್ತೀರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದು ಭಾಳ ಜನ ನೋಡ್ತೀರಿ. ದಯವಿಟ್ಟು ಕಮಲಕ್ಕ ನಮ್ಮನೆ ಕತೆಗೆ ರೇಖಾ ಯುಕೆ ಸ್ಟೋರಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೇನೆ ರೀ. ಇವತ್ತಿನ ಕತೆ ನೋಡ್ರಿ, ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರೋದು ಅಂಕರ ಮರಿಬೇಡ್ರಿ. ಬರೀ ಕತೆನ ಶುರು ಮಾಡ್ತೀನಿ. ಎಲ್ಲರಿಗೂ ಬಡ ನಾಷ್ಟ ಹಾಕಿ ಕೊಟ್ಟು ಒಂದು ಮಜ್ಜಿಗೆ ಕಡಿಬೇಕು. ಕಡದು ಹಾಕಿ ಸ್ವಚ್ಛ ಮಾಡಿ ಮತ್ತು ಸಂಜೆಗೆ ಎರಡು ಚರ್ಗಿ ನಮ್ಮ ಜಾಕ ಮಾಡಿ ಎಡಿ ಮಾಡ್ಬೇಕು. ಎಡಿ ಮಾಡಿ ಸಜ್ಜಕ್ಕೆ ಬದ್ನಿಕಾಯಿ ಪಲ್ಯ ಅನ್ನ ಕಾಮಣ್ಣಗೆ ಹೋಗಿ ಎಡಿ ಕೊಟ್ಟು ಬರ್ಬೇಕು. ಕಾಯಿ ಹೊಡಿಸ್ಬೇಕು. ಇವ ಅಲ್ಲಿದ್ದ ಇಲ್ಲಿ ತನ ಪಾಳೆ ಇರ್ತೈತಿ. ಬಡ ಗಿರ್ಜಿಗೆ ಹೇಳ್ಬೇಕು. ಮೊದ್ಲು ಹುಡುಗರ ಕಾಯಿ ಕೊಟ್ಟು ಕಳಿಸ್ತಿದ್ವಿ. ಇವತ್ತು ಹುಡುಗರ ಕಾಯಾಗ ಎಡಿ ಮೊದ್ಲು ಕೊಟ್ಟು ಕಳಿಸಿ ನಾ ಹಿಂದಗಡೆ ಹೋಗಿ ನಮಸ್ಕಾರ ಮಾಡಿ ಬಂದ್ರಾತು. ಬಡ ಅಡಿಗೆ ಮುಗಿಸ್ಕೊತೀವಿ. ಫಸ್ಟ್ ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಹಿಂದಗಡೆ ನೋಡಿದ್ರಾತು ಮುಂದಿಂದೆಲ್ಲ ಕೆಲಸನ. ತೋರಿಸಿ ಚುಮ್ಮರಿ ಮಾಡೀನಿ. ಅಪ್ಪ ಚುಮ್ಮರಿ ಮಾಡಂತ ಚುಮ್ಮರಿ ಮಾಡೀನಿ. ಹಾಕಿಕೊಟ್ಟು ಇದನ್ನು ನಮ್ದು ಕೆಲಸ ನೋಡ್ಕೊಂಡ್ರಾತಿ. ಇವ್ರಿಗೆ ಮತ್ತು ನಾಷ್ಟದ್ದು ಮುಗಿಸ್ಲಾರ್ದ ಕುಂತ್ವಿ ಅಂದ್ರೆ ಮತ್ತು ಒಬ್ಬರೊಂದು ಟೈಮಿಗೆ ಬರ್ತಾರೆ. ಬಡ ಇವ್ರು ನಾಷ್ಟದ ಕೆಲಸ ಮುಗಿಸೆ ನಾವು ನಮ್ಮ ಕೆಲಸ ಆಮೇಲೆ ಮಾಡ್ಕೊಂಡ್ರಾತು. ಇವ ನಾಷ್ಟ ಆಗಿದ್ರೆ ಹಾಕೊಡ್ಬೇ ಹೊಟ್ಟೆ ಸತಿ ಆಗೈತೆ ಬಾರಪ್ಪ. ನಿನ್ನೆ ತೋರಿಸಿ ಚುಮ್ಮರಿ ಮಾಡಂದಲ್ಲ, ಚುಮ್ಮರಿ ಮಾಡೀನಿ. ಹಾಕೊಡ್ಲ ಅಪ್ಪ ಕಾಕಂದ ಆತ ನಾಷ್ಟ ಆತಪ್ಪ. ಅವ್ರದ್ದು ನಾಷ್ಟ ಮಾಡಿ ಹೋದ್ರವ್ರು. ಇದನ್ನ ಹೊಲಕ್ಕೆ ಹೋಗ್ಯಾರ. ಒಂದಿಟ್ಟ ಕೆಲಸ ಐತಂತೆ, ಹೊಲಕ್ಕೆ ಹೋದ್ರೆ ಅವ್ರು. ನೀ ಕುಂದ್ರೆ ಹಾಕೊಡ್ತೇನೆ ಹಂಗಾರೆ ನಾಷ್ಟ ನಿನಗೆ. ಲಕ್ಷ್ಮಿ ಹೋದ್ಲನ ಶಾಲಿಗೆ? ಹೋದ್ಲು ಪಾಕಿ. ನಿನ್ನ ಒದರಿದ್ಲಕ್ಕೆ ಜಳಕಕ್ಕೆ ಹೋಗಿದ್ದಿ. ಅಣ್ಣಗೆ ಹೇಳ್ಬಿ ಹಂಗಾರ ಶಾಲೆಗೆ ಹೋಗಿ ಬರ್ತೇನೆ ಅಂತಂದು. ಮಧ್ಯಾಹ್ನಕ್ಕೆ ಬರ್ತಾ ಪೇಪರ್ ಅದಾವಲ್ಲ, ಬರ್ತಾ ಅಂತ ಮಧ್ಯಾಹ್ನಕ್ಕೆ ಕುಂದ್ರೆ ಹಂಗಾರೆ ನಾಷ್ಟ ಹಾಕೊಡ್ತೇನೆ ನಿಂಗೆ. ಹಾಕೊಡ್ಬೇ. ನಿಮ್ದು ನಾಷ್ಟ ಮಾಡ್ಬಿಡ್ಬೇಕಿಲ್ಲ ನನ್ನ ಜೊತಿನ? ಇಲ್ಲಿ ತಗೋಪ್ಪ, ನಮ್ದು ಕೆಲಸ ಐತಿ. ನಾವು ಹಿಂದಗಡೆ ಮಾಡ್ತಿತ್ತು, ನೀವು ತಿಂದು ಇದನ್ನ ಮಾಡ್ರಿ. ನಿಮ್ದು ಏನು ಕೆಲಸ ಐತಿ ನೋಡ್ರಿ. ನಾವು ಮಾಡ್ಕೋತೀವಿ. ಸಂಜೆ ಮುಂದೆ ಇದನ್ನ ಮಾಡ್ಬೇಕು. ಕಾಮಣ್ಣಂದು ಕುಂದಿರ್ತಾರ. ಕಾಮಣ್ಣನ ಕಟ್ಟಿಗೆ ಹೋಗಿ ಅಲ್ಲ ನಮಸ್ಕಾರ ಮಾಡಿ ಬರ್ಬೇಕು ನೋಡ್ಪ. ಇವತ್ತು ಕುಂದಿರ್ತಾನ ಅನ್ಬೇಕು ಕಾಮಣ್ಣ? ಹ್ಞೂನ್ಪ. ಮತ್ತು ಹುಬ್ಬಿ ನಕ್ಷತ್ರ ಯಾವಾಗ ಇರ್ತೈತಲ್ಲ ಅದ್ರ ಹಿಂದಿನ ದಿನ ಕುಂದಿರ್ತಾನ. ಅಂದ್ರೆ ಹುಬ್ಬಿ ನಕ್ಷತ್ರ ಇದ್ದಾಗನ ಇದನ್ನ ಮಾಡ್ತಾರ, ಸುಡ್ತಾರ ಕಾಮಣ್ಣನ. ಹಾಗಾಗಿ ಕೆಲವೊಂದು ಕಡೆ ಹೆಂಗೈತಿ ಪದ್ಧತಿ ಬೇರೆ ಇರ್ತಾವ. ನಮ್ಮೂರ ಕಡೆ ಅಂತ ಮಾತ್ರ ಹಿಂಗೆ ಮಾಡ್ತಾರ. ಅದಕ್ಕೆ ಇವತ್ತ ಕುಂದಿರ್ತಾನ ಕಾಮಣ್ಣ. ಇದನ್ನ ಮಾಡ್ಬೇಕು ನೋಡು. ಸಂಜೆ ಮುಂದೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕು. ಹ್ಞೂ ಬೇ, ಹೋಗಿ ಬರ್ತೇನೆ. ಒಂಚೂರು ಅಂದ ಬ್ಯಾಂಕಿನ ಕಡೆ ಕೆಲಸ ಐತವ, ಹೋಗಿ ನನ್ನ ಗೆಳೆಯರ್ನೆಲ್ಲ ಬೆಟ್ಟ ಬರ್ತೇನೆ ನಾನು. ಬಿಸ್ಲಾಗ ಏನು ಹೋಗಿದ್ದೀಯಪ್ಪ? ಆತು. ಮತ್ತು ಬ್ಯಾಂಕಿಂದ ಕೆಲಸ ಐತಂತೆ ಮುಗಿಸ್ಕೊಂಡು ಈಗ ಸುಟ್ಟಿ ಐತಲ್ಲ, ನಿಂದೇನು ಇರ್ತಿ ಇಲ್ಲ ಇನ್ನು? ಹ್ಞೂ ಬೇ, ಇರ್ತೇನೆ. ಇನ್ನೂ 15-20 ದಿನ ಇರ್ತೇನೆ. ಹೌದಾ? ನಂಗಾರ ಹೋಳಿ ಹಬ್ಬ ಮುಗಿದ್ಮ್ಯಾಗ ದೊಡ್ಡವನ ಬೆಟ್ಟಾಗಿ ಬಾ. ಹೋಗಿ ಮನೆ ಸುಟ್ಟಾತಿ ಕೇಳಾಕತ್ತ. ಅಪ್ಪ ಬಂದ್ರೆ ಕಳಿಸ್ ಅಂತೇಳಿ ಹೋದವನ ಬಾ. ಒಂದು 2 ದಿನ ಇದು ಬರ್ತೀನಿ ನೋಡು. ನಿಮ್ಮ ಮಾವ ನಿಮ್ಮ ಅತ್ತಿನ ಕೇಳಿದ್ರು, ಮತ್ತು ಅಪ್ಪ ಬಂದ್ರೆ ಕಳಿಸುವ, ಬೆಟ್ಟಿನ ಆಗಂಗಿಲ್ಲ ಏನಿಲ್ಲ, ನಾವು ಬಂದಾಗ ಇರೋದಲ್ಲ ಅಂತೇಳಿ ಅಲ್ಲೊಂದಿನ ಹೋಗಿ ಬರ್ಬೇಕು ನೋಡು. ಹಂಗಾರೆ ನೀನು ಬಾ, ಹೋಗುನಂತ. ನಿಮ್ಮ ಅಣ್ಣನೂ ಬೆಟ್ಟದಂಗೆ ಆಕತಿ ನಿನಗೆ, ನಮ್ಮ ಅವನು ಬೆಟ್ಟದಂಗೆ ನನಗೆ ಆಕತಿ. ಹೋಗ್ಬರ್ನಂತ ಬಾ ಬೇವ. ಒಂದಿನ ಹೋಗಿ ಮಾರನೇ ದಿನ ಬಂದ್ಬಿಡುನಂತ ಬಾ. ಹಾಗಪ್ಪ. ಎಲ್ಲಿ ಆಕತಿ? ಸುಗ್ಗಿ ನಡೆದತ್ತಿ ಈಗ. ಎಲ್ಲಿ ಆಗೋದಿಲ್ಲ ಬಿಡಪ್ಪ. ನೀನ ಹೋಗಿ ಬಂದ್ಬಿಡ್ಬೇಕಿಲ್ಲ? ಇಲ್ಲಿ ತಗೋ, ಹೊಲದ ಅಪ್ಪರ ಜೊತೆ ನಾನು ಹೋಗ್ತೀನಿ. ಮನ್ಯಾಗ ಕುಂತಾರ ಏನು ಮಾಡಲಿ, ನಾನು ಹೋಗ್ತೀನಿ. ಹೊಲದ ಕೆಲಸ ಅದು ಏನೈತೆ ನೋಡಿ ಬರ್ತೇನೆ. ನಾನು ಹೋಗ್ತೀನಿ ಮಾಡಕ್ಕೆ, ಕೆಲಸ ಮಾಡಕ್ಕೆ. ತಗೋ ಅಪ್ಪಿ. ನಿನಗೇನು ರೂಢ ಆಯ್ತಾನೆ ಹೊಲದ್ದು? ಬೇಡಪ್ಪ, ಅವ್ರು ಮಾಡ್ಕೊಂಬರ್ತಾರೆ. ಆಳೋದು ಹಚ್ಚಿಸ್ಯಾರ. ಬಿಡು ಬೇ, ನಮ್ಮ ಮನೆ ಕೆಲಸ ನಾವು ಮಾಡಕ್ಕೆ ಕಲ್ಕೊಳ್ಳೋದು ಯಾವಾಗ? ನಾವು ಹಂಗೆ ಬರೋದಿಲ್ಲ ಅಂದ್ರೆ ಬರೋದೇ ಇಲ್ಲ. ಅಪ್ಪ ಕಾಕ ಇರ್ತಾರ, ಹೇಳ್ಕೊಡ್ತಾರಲ್ಲಿ. ಕೆಟ್ಟ ಬಿಸ್ಲಾಗ ಏನು ಮಾಡ್ತಿ? ಸುಮ್ಮನೆ ಮತ್ತೆ ಮುಂದೆ ಕಾಲೇಜಿಗೆ ಹೋಗವ ಮಾಡವಂತಿ ಸುಳ್ಳ ಎಲ್ಲಿದೆ? ಇಲ್ಲ ಬೇ. ಇಲ್ಲ, ಇಂಥ ಶೆಕೆಯಾಗ ಜೀನ್ಸ್ ಪ್ಯಾಂಟ್ ಹಾಕೋತೀರಿ ಅಂದ್ರೆ ಕಾಮಕತೆ ಪತಾಳನ್ನು ಹಾಕೋಬೇಕಿಲ್ಲ? ಇಲ್ಲ ಬೇ, ನಾನು ಇವ ತೊಗೊಂಡ್ಬಿಟ್ಟೇನಿ. ಭಾಳ ಇಲ್ಲ ತೊಗೋಬೇಕು ಇನ್ನು ಹೊಸಾವು. ಯುಗಾದಿ ಹಬ್ಬಕ್ಕೆ ತಗೋರಿ. ಯುಗಾದಿ ಹಬ್ಬ ಅಂತ ಮಣ್ಣೆ ಕುಣ್ಯಾಕತ್ತಾಳ ನಿಮ್ಮ ತಂಗಿ. ಯುಗಾದಿ ಹಬ್ಬಕ್ಕೆ ಹೊಸ ಹಂಗೆ ಕೊಡಸ್ರಿ ಅಂತೇಳಿ ಮಣ್ಣಿ ಸುಟ್ಟಾತು ಕುಣ್ಯಾಕತ್ತು. ತೊಂಬರ್ನಂತೋ ಹೋಗಿ ಎಲ್ಲರಿಗೂ ತೊಂಬರ್ನಂತೋ ಬೇ. ನೀರು ಕುಡಿಪ. ಹಂಗ ಹೊಂಟಲ್ಲ ನಾಷ್ಟ ಮಾಡಿ ನೀರು ಕುಡಿಬೇಕು. ಹಂಗ ಹೋಗ್ಬಾರ್ದು. ತಗೋ ಹೋಗ್ಬರ್ತೇನೆ ನೋಡು ಹಂಗಾರ. ರೊಕ್ಕ ಇಸ್ಕೋಬೇಕಿಲ್ಲ ನಾನು ನಿಮ್ಮ ಅಪ್ಪರ ಜೊತೆ? ಮತ್ತೆ ಕೊಡ್ಲೇನ ಅದಾವನಿಲ್ಲ? ಬೇಡ ಅದಾವ. ಬ್ಯಾಂಕಿಂದ ಒಂದಿಟ್ಟು ಕೆಲಸ ಇರ್ತದೆ, ಪಾಸ್ಬುಕ್ಕಿಂದ ಅಕೌಂಟಿಂದ. ಅವನು ಹೋದವನ ಬರ್ತೇನೆ ತೋ, ಲೇಟ್ ಮಾಡೋದಿಲ್ಲ. ಆಯ್ತು. ಕಾಕನ ಗಾಡಿ ಐತೆ ನೋಡು, ಒಯ್ತೇನ? ಬಸ್ಸಿಗೆ ಹೋಗ್ಬರ್ತೀಯ? ಇಲ್ಲ, ಗಾಡಿ ಬಿಟ್ಟು ಹೋಗ್ಯಾನ ಕಾಕ. ಗಾಡಿ ತೊಗೊಂಡು ಹೋಗ್ಬರ್ತೇನೆ ತೋ. ಬಸ್ಸಿಗೆ ಮತ್ತೆ ನಿಂತರ ಗದ್ಲು ಇರ್ತಾವ. ಹೋಗ್ಬರ್ಲಿ ಅವ ನಾನು ಹಂಗಾರ. ಹ್ಞೂನ್ಪ, ಹೋಯ್ ಬಾ. ಅಕ್ಕ ಬಾ. ಇಲ್ಲ ಮಜ್ಜಿಗೆ ಕಡೆಕತ್ತಿದ್ದೆ ಬಾ. ಇಲ್ಲಿ ಇಲ್ಲಕ್ಕ, ನಾ ಮಜ್ಜಿಗೆ ಕಡಿತಿದ್ದೆ. ಮತ್ತೆ ಯಾಕೆ ನೀ ಕಡೆಕತ್ತಿ? ಇಲ್ಲ ಬಾ, ಇನ್ನು ಕೆಲಸ ಜಗ್ಗೈತೆ. ನೀನು ಅನ್ಕೊಂತ ಕುಂದ್ರೋಂಗಿಲ್ಲ. ನೀನು ಒಂದಿಟ್ಟು ಹಾಕಿ ಅದು ಕಸ ಹೊಡಿತಿದ್ರೆ ಹೊಡಿ. ಹಂಗಾರ ಹೊಡೋದು ಮುಂಜಾನೆ ಸಗಣಿ ಅದು ತುಂಬ ಚೆಲ್ಲಿ ಬಂದೆ. ನೀನೊಮ್ಮೆ ಕಸ ಹೊಡಿಯ ಸ್ವಚ್ಛಂಗೆ ಕಸ ಹೊಡೋದು. ಒಂದು ಸ್ವಲ್ಪ ನೀರು ಅದು ಹಾಕಿ ಉಗ್ಬ ಅಂದ್ಬಿಟ್ಟು ತಂಪಕತ್ತವಕು ನೆಲಕ್ಕೆ. ಬಿಸಿಲು ಭಾಳ ಐತೆ, ಅದಕ್ಕೆ ನಾನು ಮಜ್ಜಿಗೆ ಕಡೋದು ಬರ್ತೇನೆ.
ಮತ್ತು ಸಂಜೆ ಮುಂದೆ ಎಡಿ ಮಾಡ್ಬೇಕಲ್ಲ ಕಾಮಣ್ಣಗೆ, ಅದಕ್ಕೆ ಮತ್ತಿನ್ನು ಹೊತ್ತಕತೆ ಬಡ ಬಡಗೆಲ್ಲ ಕೆಲಸ ಮುಗಿಸಿ 4 ಗಂಟೆಗೆ ಅಡುಗೆ ಮಾಡಕ್ಕೆ ಚಾಲೂ ಮಾಡಿದ್ರೆ ಮತ್ತು 6ಕ್ಕೆ ಹೋಗಿ ಎಡಿ ಅದು ಕೊಟ್ಟು ಬರ್ಬೇಕಲ್ಲಿ. ಹುಡುಗರು ಕೈ ಕೊಟ್ಟು ಕಳ್ಸೋನ್ ತಗೋ, ಅಡುಗೆ ಮಾಡಿ ನಾವು ಹಿಂದಾಗಡೆ ಹೋಗಿ ನಮಸ್ಕಾರ ಮಾಡಿ ಬರಕ್ಕೆ ಬರ್ತೈತೆ, ಹೌದಿಲ್ಲ? ಇಷ್ಟ ಮಾಡೋಣಂತ ದರಸರ ಹಂಗೆ ಮಾಡ್ತೀವಿ. ಗಿರಿಜಾಕರ್ ಮಗನ ಕೈ ಕೊಟ್ಟು ಕಳ್ಸೋಣಂತ, ಎಡಿ ಕಾಯಿ ಅದು ಎಡಿ ಕೊಟ್ಟು ಕಾಯಿ ಹೊಡ್ಸ್ಕೊಂಬರ್ತಾನಕ್ಕ, ನಾವು ಹಿಂದಾಗಡೆ ಹೋಗೋಣಂತ, ಭಾಳ ಕದ್ಲಿರ್ತೈತೆ ಅದಕ್ಕೆ. ಹ್ಞೂ ಆತು, ನೀ ಕಸ ಅದು ಹೊಡೆದು ಬಾ, ಹಂಗಾರ ನಾನು ಮಜ್ಜಿಗೆದು ಕಡಿತೀನಿ. ಕಸ ಹೊಡೆದು ಅತ್ತಾಗ ನಾನು ಬಾಂಡೆದ ತಿಕ್ಕಿ ಬರ್ತೇನಕ್ಕ. ಯಾಚರಿಗೆ ಜಕ ಮಾಡಿ ಹಿಂದಾಗಡೆ ಇದನ್ನು ಮಾಡೋಣಂತ, ಸಜ್ಜಕ್ಕೆ ಬದ್ನಿಕಾಯಿ ಪಲ್ಯ ಅನ್ನೋದು ಮಾಡಕ್ಕೆ ಬರ್ತೈತಿ. ಹ್ಞೂ ಆತ, ಇನ್ನೇ ಕಡಿಬೇಕಂತಂದ್ವಿ, ಅಪ್ಪ ಬಂದು ಹಂಗೆ ಮಾತಾಡ್ಕೋತ ಕುಂತೀವಿ, ಕಡಿದಾಲಿಲ್ಲ. ಒಟ್ಟು ಬನ್ನಿ ಮಾಡಿಟ್ರೆ ರೊಟ್ಯಾಗ ಪಟ್ಯಾಗ ತಿಂತತಿ ಜೀವದಾನ, ಬೆನ್ನಿಗೆ ಅದು ಬೆನ್ನಿ ಖಾರ ರೊಟ್ಟಿಗೆ ಹಿಂಗೆ ತಿಂತಾನ. ಹಂಗಾಗಿ ಸುಮ್ಮನೆ ಕಡಿದಿಟ್ರೆ ಬಿಸಿಲು ಮಜ್ಜಿಗೆನ ಕುಡಿತಾರೆ ಹೊಲ್ದಾಗಿಂದ ಬಂತಾರಂದ್ರೆ ಗಂಡು ಮಕ್ಕಳು, ಅದ್ರ ಸಂಬಂಧ ಕಡಿದು ಮತ್ತು ವಾಸನೆ ಆಗ್ಬಿಡ್ತೈತಿಲ್ಲ ತಂದು ದೌಡ್ ಕಡಿಲಿಲ್ಲ ಅಂದ್ರೆ ಬಡ ಬಡ ಕಡಿದ್ವಿ ಅಂದ್ರೆ ಕಾಸ ಕಡಕ್ಕೆ ಬರ್ತೈತಿ. ಮತ್ತಿನ್ನು ಯುಗಾದಿಗೆ ಬೇಕಲ್ಲ ಬೆನ್ನಿ ತುಪ್ಪ, ಅದು ಕಾಸು ಇಟ್ಕೊಂಡ್ವಿ ಅಂದ್ರೆ ಹಬ್ಬದಾಗ ಮತ್ತು ಬೇಕು ತುಪ್ಪ. ನನಗೇನು ಗೊತ್ತಲ್ಲ ನಿನ್ನ ಸಾಮಾನ ತಂದ ಇಟ್ಕೋದು ಬಿಟ್ಟು ಎಂತ ಮುಂಜಾನೆ ತಲೆ ಹಿಡಿಸಿ ನೀನು. ನಂದಿನ್ನೂ ಕೆಲಸ ಐತಲ್ಲೇ, ಸಂಜೆ ಮುಂದೆ ಸಾಮಾನು ಕುಂದ್ರಸ್ತಾನೆ ಬಡ ಬಡ ಕಸ ಹಾಕಲ್ಲ ನೆಲ ಕೆಲಸ ಮುಗಿಸ್ಕೊಂಡು ಅಡುಗೆ ಇಡಬೇಕಲ್ಲ. ನಿಂದೊಂದು ತಿಂಡೆ ನನಗೆ ಅಲ್ಲೇ ಇರ್ಬೇಕು ನೋಡಿ ಹುಡುಕ. ಎದ್ದು ಬನ್ನೆಂದ್ರೆ ಈಗ ಸಿಕ್ತಂದ್ರೆ ನೋಡಿಲ್ಲ ನೀನೇನು ಮತ್ತೆ ನಮ್ಮವ್ವ ಏನಾರ ಬಂದು ಹುಡುಗಿ ಕೊಟ್ಟಿದ್ಲ ಅಂದ್ರೆ ನನ್ನ ಇದೇ ಬಡಿಗೆ ನೆತ್ ಹೊಡಿತಿದ್ಲು. ಹೊತ್ತಿನಿ ಹೊರಗೆಲ್ಲರ ಜೊತೆ ಆಡಕ ಜಿಂಕ್ ಚಿಕ್ಕ ಜಿಂಕ್. ಅಲ್ಲ ಕಟ್ಟ ಬಾಡೆ ಹೊರಗೆ ಬಾರ್ಸೋದು ಬಿಟ್ಟು ಮನ್ಯಾಗ ನಿಂತು ಬಾರ್ಸಕತ್ತೀನಿ, ಹೊಕ್ಕೇನು ತಗೊಳ್ಳ ನಿನಗೆ ನೋಡಿಲ್ಲ ನಿನ್ನ ಮನ್ಯಾಗ ನಿಂತು ಬಾರ್ಸಂದ್ರು ಬಾಡೆ, ಹೊರಗೆ ಹೋಗಿ ತಗೊಂಡಲ್ಲಿ. ಯಾರು ಬಾ ಹಲಿಗೆ ಸ್ವಲ್ಪ ಫ್ರೆಶ್ ಜೋರು ಕೇಳಕತ್ತಂತಾನೆ, ಬಾಡೆ ಊರು ಬಾಡೆ ಮನ್ಯಾಗ ಬಂದು ನಿಂತು ಬೇಡ ಬಾರ್ಸಕತ್ತ ನೋಡು. ಇವತ್ತ ಹೊಂಡ ಹೊಳ್ಳಿ ನೆಟ್ಟಗ ಬಿಸಿಲು ಆಗೋರಾಗ ಹೊಳ್ಳಿ ಮನೆಗೆ ಬಂದು ಪಾಡಾತ ನೋಡಿಲ್ಲ ಈಗ ಹೇಳ್ತಾನೆ ಮತ್ತೆ ನಿನ್ನ. ಅಯ್ಯೋ ಸಾಕಾಗೈತಿ, ಯಾಕಾರ ಹೋಳಿ ಹಬ್ಬ ಬರ್ತತನ. ಇವು ಹೋಳಿ ಹಬ್ಬ ಹೊಯ್ಕೊಳ್ಳೋದ್ರಲ್ಲಿ ನಮಗೆ ಹೋಗ್ಕೊಳಕ್ ಹಸ್ತವ ಮನ್ಯಾಗ. ಅಷ್ಟು ಮನೆ ಕಸ ಹೊಡೋದನ್ನೆಲ್ಲ ತೊಳೆದು ಬಾಂಡೆ ಎಲ್ಲ ಮುಸ್ರಿ ತಿಕ್ಕಿಟ್ಟು ಅರ್ಬಿ ಹೋಗೋದು ಹಾಕಿ ಹಿಂದಗಡೆ ಅಡಿಗೆ ಇಟ್ರಾತ. ನನಗೊಂದು ಕೊಂಡ್ರಲ್ಲ, ನನ್ನ ಕಡೆ ಇಲ್ಲ ಕೊಡ್ರಿ, ನನಗೊಂದು ಇಟ್ಟು ಬರ್ಸಕ್ಕ ತಡೆಯಪ್ಪ. ಈಗ ಬಂದೆ ನಾವು ಬರ್ಸಕ್ಕ, ನಾ ಆಮೇಲೆ ಕೊಡ್ತೇವೆ ತಗೋ. ಸಜ್ಜೆ ಕಂಕರ ಆತು. ಇದನ್ನ ಬದ್ನಿಕಾಯಿ ಪಲ್ಯಕ್ಕೆ ಒಂದು ಹಚ್ಕೊಳಕತ್ತೇನೆ. ಬದ್ನಿಕಾಯಿ ಒಂದು ಪಲ್ಯ ತಾಳಿಸಿ ಅನ್ನ ಮಾಡಿ ಎಡಿಗೆ ಮನ್ಯಾಗ ಒಂದು ಹಿಡಿದು ಕಾಮನಿಗೆ ಒಂದು ಕೊಟ್ಟು ಕಳಿಸಿ ಮುಂದಿನ ಕೆಲಸ ಆಮೇಲೆ ನೋಡಿದ್ರಾತು. ಸಾಕು ಬಿಡು, 3-4 ಉಳ್ಳಾಗಡ್ಡಿ ಹೆಚ್ಚೇನಿ ಸಾಕು, ಭಾಳ ಉಳ್ಳಾಗಡ್ಡಿನೂ ಇದಾಗಂಗಿಲ್ಲ. ಬದ್ನಿಕಾಯಿ ಒಂದು ಹೆಚ್ಚು ತೊಗೊಂಡ್ಬಿಡ್ತೇನೆ, ಬಡ ಪಲ್ಯ ಒಂದು ತಾಳಿಸ್ಬೇಕು ಸಾಕು ಬಿಡು. ಬದ್ನಿಕಾಯಿ ಪಲ್ಯ ಈಗ ರಾತ್ರಿಗೆ ಅಷ್ಟೇ ಅಲ್ಲ, ಮತ್ತು ಮುಂಜಾನೆ ಉಳಿದ್ರೆ ತಿನ್ನೋದಿಲ್ಲ, ಮತ್ತು ದನಕ್ಕೆ ಮುಸ್ರಿಗೆ ಹಾಕೋದು ಸಾಕು. ಇಷ್ಟ ಆಕತ್ತನ 6-8 ಬದ್ನಿಕಾಯಿ ಹಚ್ಚೇನಿ, ಮತ್ತು ಮನೆ ಮಂದಿನ ಭಾಳ ಹಾಕಿವಿ, ಮತ್ತು ಎಡಿನೂ ಹೊರಗೆ ಕೊಡ್ಬೇಕು ಸಾಕು ಬಿಡು ಆಕತಿ. ಕಾಮನನ್ನು ಕುಂದ್ರಿಸ್ತಾರಲ್ರಿ, ಒಂದು ಮನೆ ಒಳಗೆ ಒಬ್ಬರು ಮನೆ ಒಳಗೆ ಇರ್ತೈತೆ ರೀ ಅದು ಕಾಮನಂತಲ್ಲಿ. ಅವರು ಅಲ್ಲೇ ಕಾಮನನ್ನು ತಯಾರು ಮಾಡ್ತಾರೆ ರೀ. ಇದನ್ನು ಭತ್ತದ ಹುಲ್ಲು ಅದನ್ನೆಲ್ಲ ಅರ್ಬಿ ಒಳಗೆ ತುಂಬಿ ಕಾಮನನ್ನು ತಯಾರು ಮಾಡಿ ಒಂದು ಕಾಮನನ ಕಟ್ಟೆ ಅಂತ ಇರ್ತೈತೆ ರೀ. ಪ್ರತಿ ಪೂರ್ವಿಕರು ತಮ್ಮ ಹಳೆ ಕಾಲದ ಪದ್ಧತಿಯಿಂದನೂ ಪಾಲಿಸ್ಕೊಂಡು ಬಂದಿರ್ತಾರೆ. ಅದೇ ಕಟ್ಟಿ ಮ್ಯಾಗ ಕಾಮನನ್ನು ಕುಂದಿರ್ಸ್ತಾರೆ ರೀ. ಅಲ್ಲಿ ಕಾಮನ್ ಕಟ್ಟೆ ಅಂತಲೇ ಅಂತಾರೆ ರೀ. ಅಲ್ಲಿ ಹೋಗಿ ಕಾಮನ್ಗೆ ಎಡೆ ಕೊಟ್ಟು ಕಾಯಿ ಹೊಡೆಸ್ಕೊಂಡು ನಮಸ್ಕಾರ ಮಾಡಿ ಬರೋ ಪ್ರತೀತಿ ಐತ್ರಿ. ಹಾಗಾಗಿ ನಾವು ಎಡಿಗೆ ಏನು ಕೊಡ್ತೇವಪ್ಪ ಅಂತಂದ್ರೆ ಸಜ್ಜಕ್ಕೆ ಆಮೇಲೆ ಬದ್ನಿಕಾಯಿ ಪಲ್ಯ ಅನ್ನ ಇದನ್ನು ಎಡೆ ಕೊಡ್ತೇವೆ ರೀ. ನಾವು ಮನ್ಯಾಗ ಒಂದು ದೇವ್ರ ಮುಂದೆ ಎಡೆ ಹಿಡಿದು ಕಾಮನ್ಗೆ ಒಂದು ಕೊಟ್ಟು ಕಳಿಸ್ತೀವಿ ನೋಡಿರಿ. ನಿಮ್ಮ ಊರೊಳಗೆ ಯಾವ ರೀತಿ ಪದ್ಧತಿ ಐತಿ ಕಮೆಂಟ್ ಮೂಲಕ ತಿಳಿಸ್ರಿ. ಸಜ್ಜಕ್ಕದಾತು ಸಜ್ಜಕಾಯಿ ಇಳಿವಿ ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕಿ ಇದನ್ನು ಮಾಡ್ಬೇಕು. ನೀಲಾಗ ಹೇಳ್ತೇನೆ ದೇವ್ರ ಮುಂದೆ ನೈವೇದ್ಯಕ್ಕೆ ಇದು ಮಾಡುವ ಒಂದು ಮಂಜುನಕಾಯಿ ಕೊಟ್ಟು ಕಳ್ಸ ಅಂತ ಹೇಳಿ ಬರ್ತೇನೆ. ಬದ್ನಿಕಾಯಿ ಪಲ್ಯ ಒಂದು ಆತು, ಅನ್ನ ಒಂದು ಇಟ್ಟು ಈಗ ಇನ್ನೂ ಎಷ್ಟು 5:30 ಆತನ ಪೋನೆ 6 ಆಗಕ್ಕಂತನವ. ಎಲ್ಲ ಕೆಲಸ ಮುಗಿಸ್ಕೊಂಡು ಕಸ ನೆಲ ಒಳಗೆಲ್ಲ ಮುಸ್ರಿ ಬಾಂಡೆ ಎಲ್ಲ ತಿಕ್ಕಿಟ್ಟು ಮತ್ತು ರೆಡಿ ಮಾಡೋದೈತಂತೆ. ಮತ್ತೆ 2 ಚರಿಗೆ ಜಾಕ ಮಾಡಿ ಬಂದ್ವಿ. ಹಾಗಾಗಿ ಹೊತ್ತಾತು 6 ಗಂಟೆ ಆಗಿರ್ಬೇಕು. ಇನ್ನು ಗದ್ಲು ಕೂಡ್ತೈತಿ ಎಲ್ಲಿ ನಮಗೆ ಅಲ್ಲಿ ಮತ್ತೆ ಪಾಳ್ಯಕ್ಕೆ ನಿಂದಿರ್ಬೇಕು ನಮಸ್ಕಾರ ಮಾಡಕ್ಕೆ. ಹುಡುಗರು ಕೈ ಕೊಟ್ಟು ಕಳ್ಸಿವಿ ಅಂದ್ರೆ ಪಾಪ ಹೋಗಿ ಹಿಡ್ಕೊಂಬರ್ತಾವೆ, ಹಿಡಿದು ಇದನ್ನು ಎಡಿ ಕೊಟ್ಟು ಕಾಯಿ ಹೊಡ್ಸ್ಕೊಂಬರ್ತಾವೆ. ಪಲ್ಯ ಇನ್ನೊಂದು ಚೂರು ಕುದ್ದಿತ್ತಂದ್ರೆ ಅಕ್ಕಿ ತೊಗೊಂಡಿಟ್ಟೇನಿ, ಅಕ್ಕಿ ಒಲೆ ಮ್ಯಾಗಿಟ್ಟು ಅದನ್ನು ಅನ್ನ ಒಂದು ಮಾಡಿಟ್ಟು ಇದನ್ನು ಮಾಡ್ಬೇಕು. ಹಾಲು ಒಂದು ಹಿಂಡ್ಕೊಂಬಂದು ಇಡ್ಬೇಕು. 6-6:30 ಹಿಂಡ್ತೇವೆ. ಹಾಲು ಒಂದು ಹಿಂಡಿಟ್ಟು ಕಾಸಿಟ್ಟು ಅತ್ತಾಗ ಹೋಗ್ಬೇಕು. ಮತ್ತು ನಾವು ಗ್ಯಾತರ ಮಾತಾಡ್ಕೊತ ನಿಂತರ ಮನೆಗೆ ಬರೋದು ಇದಾಗಂಗಿಲ್ಲ, ಲೇಟ್ ಆಗ್ಬಿಡ್ತೈತಿ. ಮಾಡಿದೆ ಯಾಕೆ ಸಜ್ಜಕ ಹಾಕಲ್ಗೆ ಅಥವಾ ಸಜ್ಜಕ ಆತು, ಬದ್ನಿಕಾಯಿ ಪಲ್ಯ ಆತು, ಅನ್ನಕ್ಕೆ ಒಂದು ಇಡ್ತೇನೆ. ಸಾರಿಗೆ ಹಿಂದಗಡೆ ಒಗ್ಗರಣೆ ಹಾಕಿದ್ರೆ ಆತು ಅನಿಲ.
ಎಲ್ಲ ಮಾಡಿದ್ ಬಿಡಾಕ ಹಂಗಾರ ನಾ ಬರೋರಾಗನ ಜಳಕ ಮಾಡಿ ಬರೋರಾಗ ಆತ್ ನೋಡೆಲ್ಲ ಅಡಿಗೆ ಆತು ಹಂಗಾರ ಅನ್ನಕ್ಕೆ ಒಂದಿಡಾಕ ನಾ ಆಕಳ ಹೋಗಿ ಹಿಂಡ್ಕೊಂಬಂದ್ಬಿಡ್ತೇನೆ ಅಂತ ಕೆಲಸ ಆಗ್ಬಿಡ್ತಕ್ಕ ಸುಮ್ಮನೆ ಮತ್ತೆ ಹೊತ್ತಾತಂದ್ರೆ ಇದಾಗಂಗಿಲ್ಲ ಹಿಂಡ್ಕೊಂಬರಾಕ ಹೋಗಿ ಬರ್ಲಾಕ ನಾನು ಅಷ್ಟು ಮಾಡ್ತೇವ ನಾನು ಆಮೇಲೆ ಹಿಂಡಿದ್ರಾತನ ಅಂತ ಮಾಡಿದ್ದೆ ಅಡಿಗೆ ಮಾಡಿ ಹೋಗಿ ಹಂಗಾರ ನಾ ಅಡಿಗೆ ಅಷ್ಟು ಮಾಡ್ತೇನೆ ಹ್ಞೂ ಅಕ್ಕ ಆತ ಹಾಲೆಂಟು ಡಬರಿ ತಿಕ್ಕೇನು ನೋಡ್ವಾ ಅದು ಹಾಲು ಸ್ವಲ್ಪ ಇದ್ವು ಅವು ತೆಗೆದು ತಿಕ್ಕೇನಿ ಅಲ್ಲೇ ಐತೆ ನಾವು ಬಂಡೆದ ತಗೋ ಹ್ಞೂ ಅಕ್ಕ ತೂತು ಹೊಡಿತು ಇನ್ನೊಂದು ಚೂರು ಬೈಲಿ ನೀರಿಗೆ ಚಕತ ಅನ್ನ ಬಳ ಅನ್ಬೇಕು ಮತ್ತೆ ಇವರು ನಮ್ಮ ಅಪ್ಪೇನೂ ತಿನ್ನಂಗಿಲ್ಲ ಮಿಜ್ಜಾದ್ರೆ ಉದೂರಾಗ ಬೇಕು ಹಂಗು ಅನ್ನ ಇನ್ನು ಚೂರು ಬೈಲಿ ಲಕ್ಷ್ಮೀ ಅಯ್ಯವ ಹುಡುಗಿ ಎಲ್ಲ ಐತನ ಇದು ಓನ ಅನ್ನೋದಿಲ್ಲ ನೋಡು ತಡಿ ವೈಕಿ ಜೊತೆ ಮಾತಾಡ್ರಾಗ ಮತ್ತೆ ಅಂತ ಹಿಡಿತೈತಿ ಇಳಿವಿ ಕರಿತೀನಿ ಎಲ್ಲದ ಲಕ್ಷ್ಮವ್ವ ಏನವ ತಲೆ ಬತ್ತಿಸ್ಕೊಂಡೇನೆ ಒಂದೇ ಜಡಿ ಹಾಕಿಲ್ಲ ಚಿಗವ ಹ್ಞೂ ನಾನು ಒಂದೇ ಜಡಿ ಹಾಕು ಚಿಗವ 2 ಜಡಿ ಬೇಡದ್ನೆ ಅದಕ್ಕೆ ಹೆಣಲ್ ಹಾಕಿಲ್ಲ ಚಿಗವ ಹ್ಞೂ ಆತು ನಾದ ತಲೆ ಗಿಲಿ ಬಾಚ್ಕೊಂಡು ಅಣಿಲ್ಲ ಅಂತಂದು ಕರನ್ಯಾಳ ಮತ್ತೆ ಈಗ ಹೋಗು ಹೊತ್ನ್ಯಾಗ ಯಾವ ತಲೆ ಬಾಚ್ ಅಂತ ನಿಂದಿರ್ತಿ ಮತ್ತೆ ನಮಸ್ಕಾರ ಮಾಡಕ್ಕೆ ಹೋಗ್ಬೇಕಲ್ಲ ಕಾಮಣ್ಣನ ಕಟ್ಟಿಗೆ ಅದಕ್ಕೆ ಹೋಗು ಇದನ್ನ ಹೋಗ್ಬರ್ನಂತೆ ನಮಸ್ಕಾರ ಮಾಡಕ್ಕಲ್ಲೇ ಇದನ್ನ ಮಾಡು ಮಗ ತಕೊಂಡು ದೇವ್ರ ಮುಂದೆ ದೀಪ ಅದು ಹಚ್ಚಿ ಉದನ್ ಕಡೆ ಅದು ಬೆಳಗ್ಗೆ ಚಿಗೋ ಬಂದು ಈಗ ಎಡಿ ಹಿಡಿತಾ ದೇವ್ರಿಗೆ ಕೈಕಾಲು ಮಾಡಿ ತಕೋ ಹ್ಞೂ ಆತು ಹೋಗ್ಬೆ ಆತ ಅಡಿಗೆ ಮಾಡೋದು ಹ್ಞೂ ಮನಿಲ್ಲ ಆತು ಸಾರಿಗೊಂದು ಒಗ್ಗರಣೆ ಹಾಕಿಬಿಡ್ಲೆ ಗಿರ್ಜಿ ದಿನ ಅದಂಗೆ ಕಾಣೋದಿಲ್ಲ ಒಗ್ಗರಣೆ ಹಾಕಿದ್ನಿ ಅಂದ್ರೆ ಚಿಂತಾಕ ತಗೋವ ಹಿಂಡೋದಾತನೆ ಹ್ಞೂ ಹಾಲು ಅದು ಹಿಂಡೋದಾತು ಇದನ್ನ ನಾ ಕೈಕಾಲು ಮಾಡಿ ತಗೊಂಬರ್ತೇನೆ ತಗೊಂಬಂದು ಎಡಿ ಹಿಡಿದು ಬಿಡ್ಲಾಕ ದೇವ್ರ ಮನೆಗೆ ಇದು ಒಂದು ಎಡಿ ಮಾಡಿ ಮಂಜನ ಕೈ ಕೊಟ್ಟು ಬರ್ತೇನೆ ನೋಡಕ್ಕ ಹ್ಞೂ ಅಷ್ಟು ಮಾಡುವ ಹೋಗಿ ಹಿಡ್ಕೊಂಬರ್ತಾವ ಹುಡುಗರು ಗದ್ದಲ ಹೋಕ್ಕವ ನಮ್ಗೆ ಹೆಣ್ಮಕ್ಳಿಗೆ ಬಗೆಹರಿದಿಲ್ಲ ಜಗ್ ಮಂದಿ ಗಂಡ್ಮಕ್ಳು ಇರ್ತಾರೆ ಆ ಹುಡುಗರು ಹಿಡ್ಕೊಂಬರ್ತಾವ ತೊಳ್ಕೊಟ್ಟು ಕಳಿಸ್ಬಿಡಂಗಾರ ಹ್ಞೂ ಆತು ಹಿಟ್ಟತಿ ಸಾರು ಮಾಡೀನಿ ಜೀವದನ ಪ್ಯಾ ತಿಂತತಿ ಪಾಪ ಮತ್ತು ಇನ್ನು ಕಾಲೇಜಿಗೆ ಹೋತಂದ್ರೆ ಅದಕ್ಕೆಲ್ಲ ಬಗ್ಗೆ ಹೊರಗಿನ ತಿಂತಾವು ಹಿಟ್ಟಚ್ಚಿ ಪುಟ ಹಿಟ್ಟು ತಿಂತ ಸಾರು ಮಾಡ್ಬೇ ಅಂತ ಅದಕ್ಕೆ ಮಾಡೀನಿ ಉಣ್ವಲ್ದಕ್ಕೆ ಹಿಟ್ಟಚ್ಚಿದ್ದು ಸಾರು ಹೇಳೀನಿ ಒಬ್ಬೊಬ್ಬರು ಹಿಂದಿನ ಕಥೆಗಳನ್ನು ನೋಡ್ಲಾರ್ದಾರು ರೆಸಿಪಿ ಪೂರ ಹೇಳ್ರಿ ಅಂತಂದು ಕಮೆಂಟ್ ಹಾಕಿದ್ದೀರಿ ಹಾಗಾಗಿ ಇದು ಕೆಂಪು ಖಾರ ಹಾಕಿ ಮಾಡ್ಬೋದು ರೀ ಹಸೆ ಖಾರ ಹಾಕಿ ಮಾಡ್ಬೋದು ರೀ ನಾ ಹಸೆ ಖಾರ ಹಾಕಿ ಮಾಡೀನಿ ರೀ ಎಣ್ಣೆ ಬಿಸಿ ಆದ್ಮೇಲೆ ಒಂದಿಟ್ಟು ಸಾಸಿವೆ ಜೀರಿಗೆ ಹಿಂಗೆ ಹಾಕಿ ಹುಂಚಿ ಹುಳಿ ಹಿಂಡ್ಬೇಕು ರೀ ಹುಂಚಿ ಹುಳಿ ಹಿಂಡಿ ಸ್ವಲ್ಪ ಅರಿಶಿನ ಹಸೆ ಖಾರ ಹಾಕ್ಬೇಕು ರೀ ಹಸೆ ಖಾರ ಅದು ಹಾಕಿ ಬೆಲ್ಲ ಅದು ಹಾಕಿ ಕುಚ್ಬೇಕು ರೀ ಆಮೇಲೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಬೇಕು ರೀ ಎಣ್ಣೆಗೆ ಹಾಕಿ ಇದನ್ನು ಮಾಡ್ಬೇಕು ರೀ ನೀರು ಹಾಕ್ಬೇಕು ರೀ ನೀವು ಮನೆ ಮಸಾಲೆ ಗರಂ ಮಸಾಲ ಅದು ಹಾಕೋತಿದ್ರೆ ಹಾಕೋರಿ ನೀರು ಹಾಕಿ ಕುಚ್ಚಿ ಮ್ಯಾಲೇನು ನೀವು ಪುಟಾಣಿ ಹಿಟ್ಟು ಇರ್ತೈತಲ್ರಿ ಒಂಚೂರು ನೀರಾಗ ಕಲಿಸಿ ಬಿಟ್ಬಿಡ್ಬೇಕು ರೀ ಕುದಿ ಮುಂದೆ ಹಾಕ್ಬೇಕು ರೀ ಅಂದ್ರೆ ರುಚಿ ಭಾಳ ಆಕತ್ರಿ ಚಂದ ಕಳ ಕುದಿಸ್ಬಿಟ್ರಿ ಅಂದ್ರೆ ಹಿಟ್ಟಚ್ಚಿ ಸಾರು ತಯಾರಾಕತ್ ನೋಡ್ರಿ ಎಲ್ಲ ಅಡಿಗೆ ಆದಂಗಂಕರ ಆತು ಸಾರು ಆತು ಹಣ್ಣು ಆತು ಬದ್ನಿಕಾಯಿ ಪಲ್ಯ ಆತು ಸಜ್ಜಕ್ಕೆ ಆತು ನೀಲ ಎಡಿ ಹಿಡಿತೇನೆ ಅಂದಾಳ ಗಿರ್ಜಾವ್ ತಯಾರಾಗಿ ಎಲ್ಲ ಓದಿರ್ತೇನೆ ಆಕೆ ತಯಾರಾದ್ಲಂದ್ರೆ ನಾವು ತಯಾರಾಗಿ ಹೋಗಿ ನಮಸ್ಕಾರ ಮಾಡಿ ಬಂದ್ರತೆ ಕಾಮನ್ಗೆ ಇವ ಎಲ್ಲ ಹೊರೆ ಆತು ಇದನ್ನ ಎಡಿನೂ ಕೊಟ್ಟು ಕಳ್ಸೈತಿ ಕಮಲಕ್ಕರದು ಒಯ್ದಾನ ನಮ್ಮದು ಒಯ್ದನ ಮಂಜು ಹೋಗಿ ತಯಾರಾಗ ಇಲ್ಲ ಕಮಲಕ್ಕ ನೋಡ್ಬೇಕು ಆಕೆ ತಯಾರಾಗಿದ್ಲಂದ್ರೆ ಬಿಡ ಹೋಗಿ ನಮಸ್ಕಾರ ಮಾಡಕ್ಕೆ ಬರ್ತೈತಿ ಗದ್ಲ ಏನು ಮಾತಾಡೋದಕ್ಕೆ ಕೇಳೋಂಗಿಲ್ಲ ನೋಡು ಅಲ್ಲಿಗೆ ಸಪ್ಳಕ್ಕೆ ಅವಕ್ಕೂ ವರ್ಷದಾಗ ಒಂದು ಹಬ್ಬ ಗಂಡ್ಮಕ್ಳಿಗೆ ಮತ್ತು ಹೋಗೋ ಬಡ್ಕೊ ಮಾಡ್ತಾವ ವರ್ಷಕ್ಕೊಮ್ಮೆ ಒಲಿ ಮ್ಯಾಗ ಹಾಲೇನು ಇಟ್ಟಿದ್ದೀನಿ ಇಲ್ಲ ಹಾಲು ಕಾಶಿ ತೆಗೆದು ಬಾಯಿ ಮುಚ್ಚಿಟ್ಟು ಆಮೇಲೆ ಚಹಾ ಕಸ್ಕೊಂಡಿದ್ನಿ ನೆನಪೈತೆ ಮತ್ತೆ ಇಟ್ಟು ಹೋದ ನನಗೆ ಗಂಡ ನಡನ ಮುರಿತಾನೊಂದು ಎಷ್ಟು ತಂದು ಕೊಡ್ಲಿಲ್ಲ ಪಕೆಟ್ ಹಾಲು ಅಂಥೇಳಿ ಗಿರ್ಜಿ ಕಮಲಕ್ಕೆ ಬಂದ್ಲು ಬಾರ ಕಮಲಕ್ಕ ಹೋಗೋಣವ ತಯಾರಾದ್ಯಾ ಹುಣ್ಣ ಕಮಲಕ್ಕ ನಾನು ನಿಮ್ಮ ಮನೆ ಕಡೆ ಬರಕತ್ತಿದ್ ನೋಡು ತಯಾರಾದ್ನ್ಯಾ ಇವ್ರು ಕಲ್ಲವರೇನವ ಅವ್ರು ತಯಾರಾಗ್ಯಾರ ನೀಲ ಅದೆಷ್ಟ್ರು ಎಲ್ಲರೂ ತಯಾರಾಗ್ಯಾರ ಅವ್ರು ನೀವು ನಡ್ರಿ ಮುಂದೆ ಗಿರ್ಜಿ ಕರ್ಕೊಂಬರ್ತೇನೆ ಅಂತೇಳಿ ಅವ್ರನ್ನ ಹೊಂಡಿಸಿದೆ ಉಷ್ಟ್ರು ಹೋದ್ರು ಬಾ ಅವ್ರು ನಾವ ಇಬ್ರಾಹಿನ್ ಹೋಗುವಾರ ಬಾ ಬಡ ಹೋಗ್ಬರೋಣಂತ ಹಾಂ ಕಮಲಕ್ಕ ನಡಿ ಹೋಗೋಣಂತ ಹಂಗಾರ ಎಷ್ಟು ಚಂದ ಮಾಡ್ಯಾರ ನೋಡ ಕಾಮನನ್ನ ಎದ್ದು ಬರೋಂಗಾಗ್ಯಾನೋ ಕಾಮನ್ನ ಎಲ್ಲ ಒಳ್ಳೇದು ಮಾಡಪ್ಪ ಈ ರೀತಿ ಕಾಮನನ್ನ ಇಡ್ತಾರೆ ನೋಡ್ರಿ ನಮ್ಮ ಊರೊಳಗೆ ಕಾಮನನ್ನ ಕಟ್ಟಿ ಅಂತ ಏನಿಲ್ರಿ ಹಿಂಗೆ ಕಾಮನನ್ನ ಹೊರಗೆ ಕಟ್ಟಿ ಮೇಲೆ ಕುಂಡ್ರಿಸ್ತಾರೆ ರೀ ಕುರ್ಚಿ ಹಾಕಿ ಈ ಥರ ಎಲ್ಲ ರೆಡಿ ಮಾಡಿರ್ತಾರೆ ರೀ ರೆಡಿ ಮಾಡಿ ಕಾಮನನ್ನ ಮುಖ ಹಾಕಿ ಬಿಲ್ಲು ಬಾಣ ಎಲ್ಲ ಕೊಟ್ಟು ತಯಾರು ಮಾಡಿ ಕುಂದ್ರಿಸಿರ್ತಾರೆ ರೀ ಎಲ್ಲರೂ ಊರ ಮಂದಿನ ಬಂದು ಎಡಿ ಕೊಟ್ಟು ನಮಸ್ಕಾರ ಮಾಡಿ ಹೋಗ್ತಾರೆ ರೀ ನಮ್ಮ ಊರೊಳಗೆ ಈ ರೀತಿ ಮಾಡ್ಯಾರ ನೋಡ್ರಿ ಇವತ್ತಿನ ಕತೆ ನಿಮಗೆ ಇಷ್ಟ ಆಗೈತೆ ಅಂತ ನಾನು ಅನ್ಕೊಳಕತ್ತೇನೆ ರೀ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನಮಗೆ ಯಾವ ರೀತಿ ಕಾಮನನ್ನು ತಯಾರು ಮಾಡಿದ್ರೆ ಅನ್ನೋದು ನಿಮ್ಮ ಮುಂದೆ ನಾನು ಸಣ್ಣ ಕತೆ ಮೂಲಕ ಮತ್ತು ಯಾವ ರೀತಿ ಕಾಮಣ್ಣನ ಹಬ್ಬದ ದಿನ ತಯಾರಿ ಯಾವ ರೀತಿ ಇರ್ತದೆ ಅಂತ ನಾ ತೋರ್ಸೇನ್ರಿ ನೀವು ನೋಡಿ ನಮ್ಮ ಊರಿನ ಕಾಮಣ್ಣ ಯಾವ ರೀತಿ ಅದಾನ ಅಂತ ಹೇಳ್ರಿ ಭಾಳ ಚಂದ ಆಗ್ಯಾನವ ಕಾಮಣ್ಣ ಎಂತ ಚಂದ ಮಾಡ್ಯಾರ ನೋಡ ಕಮಲಕ್ಕ ಯವ ಎಂತ ಚಂದ ಮಾಡ್ಯಾರ ನೋಡಿ ಕಾಮಣ್ಣನ ಗನ ಚಂದ ಆಗೈತ್ವ ಕಾಮಣ್ಣ ಏಪ್ಪ ಎದಾಗ ದೋಸ್ತಿರ್ ತಡಿ ಒಟ್ಟು ಹೆಣ್ಮಕ್ಳು ನಮಸ್ಕಾರ ಮಾಡಿ ಹೋಗುತ್ತಾನೆ ನಿಂದ್ರಂಗಿಲ್ಲ ನೋಡು ನಿಮ್ಮ ಕಮಲಕ್ಕ ಆಕಿ ಮೂಲಿ ಮನಿ ನಿಂಗವನ್ ಮಗಳಲ್ಲ ಕೆಲ್ ನಿಂತ ಅಲ್ಲ ಕೆಂಪು ಸೀರೆ ಆಕಿ ಹೌದಲ್ಲ ಆಕೆ ಇವ ಏನ ಹೇಳತ್ತೆ ಕೇಳವಲ್ತು ಏನ ನಿನಗೆ ಹಲಿಗೆ ಸಪ್ಪದ ಕೇಳವಲ್ಲ ಮೂಲಿ ಮನಿ ನಿಂಗ ಅವನ ಮಗಳು ಅಕ್ಕಿ ಹೌದಲ್ಲ ಕೆಂಪು ಸೀರೆ ಆಕಿ ಹೌದು ಅಕ್ಕಿ ಮಾತಾಡ್ಸಿದ್ಲಲ್ಲ ಆಗಲ್ಲೇ ನೀನು ಮುಂದೆ ಬಂದೇನ ನೀನು ನಾವು ನಿನ್ನಿಂದ ಬರಾಕತ್ತಿದ್ದಲ್ಲ ಕರೆದು ಮಾತಾಡ್ಸಿದ್ಲಕ್ಕಿ ಹೌದನ ಲಕ್ಷ ಇಲ್ಲ ಬಿಡು ಹಂಗಾರ ಅದ್ ನಡ್ರಿ ನಮಸ್ಕಾರ ಮಾಡಿ ಒಬ್ಬೊಬ್ಬರು ಹೋಗೋಣತ್ತ ದಾಟುನ ಎಲ್ಲ ಒಳ್ಳೇದು ಮಾಡ್ಪ ಕಾಮಣ್ಣ ಎಲ್ಲ ಒಳ್ಳೇದು ಮಾಡ್ಪ ಕಾಮಣ್ಣ ಎಲ್ಲ ಒಳ್ಳೇದು ಮಾಡ್ಪ ಕಾಮಣ್ಣ ಎಲ್ಲ ಒಳ್ಳೇದು ಮಾಡ್ಪ ಕಾಮಣ್ಣ ಪಾರ್ವತಿ
ಯವ್ವ ಹೊಕ್ಕಿ ಬಾ ನಾವು ಚಾಪ ಏನು ಮಾಡ್ಬೇಡ ನೀನು ಬೆಳಕರಾಗ ಹೋಗಿ ಬಂದ್ರತಂತಂದು ಕಾಮಣ್ಣ ನಮಸ್ಕಾರ ಮಾಡಕ್ಕೆ ಹೋಗಿದ್ವಿ ನೀ ಏನು ಚಾಗಿ ಏನು ಬೇಡ ಬಾ ಹಂಗೆ ಒಂದಿಟ್ಟು ಗಾಡಿ ಕುಂತೇವಿ ಹೊಕ್ಕೆ ನಾವು ಚಾ ಬೇಡ ಅಂತ ಹೇಳಿದ್ದಿಲ್ಲ ಪಾರ್ವತಿ ಮತ್ತೆ ಯಾಕೆ ಮಾಡಿದಿ ಹಗಲ ಮಗಳ ಏನು ದಿನ ಬರ್ತೀರನ ಒಟ್ಟ ಮನೆ ಸನೆ ಕಾಯೋದಿಲ್ಲ ಇವಾಗ ಸಿಕ್ಕಿರಿ ನೀವು ಹೆಂಗು ಏನಿನ್ನು ಬೆಳಕೈ ತಗೋ ಎಲ್ಲ ಅಡಿಗೆನ ಆಗೈತೆ ಅಂತೀರಿ ಒಂದು ಚಾ ಕೊಡೋದವ್ರಿ ಸುಳ್ಳ ಚಾ ಮಾಡ್ಕೊಂಬಂದಿವೆ ನೀನು ಕುಂದಿರ್ತಿದ್ದಿಲ್ಲ ಹಂಗೆ ಗಾಳಿ ಕುಂತಿದ್ವಿ ಸುಮ್ಮನೆ ಮತ್ತೆ ಚಾಪ ಅಂತಂದು ಹಂಗ್ಲ ಹಾಕೊಂಡು ನೋಡು ಪಾರ್ವತಿ ನೋಡ ಬೇಡ ಅಂದ್ರೂ ಇಟ್ಕೊಂಬಂದು ನೋಡಿ ಚಾನ ಕುಡದೇ ಬಂದಿದ್ವಿ ಏನಕ್ಕ ತಗೋರಿ ಒಂದೊಂದು ಕಪ್ ಇಟ್ಟೇನಿ ಒಂದು ಚೂರು ಹಾಕೊಂಬಂದೇನು ತಗೋರಿ ಕುಡ್ರಿ ಹಂಗೆ ಯಾಕೆ ಮಾಡ್ತೀರಿ ಏಯವ್ವ ಏನು ತಲೆ ಹಿಡ್ಸವ ಮಾತಾಡಕ್ಕೆ ಕೊಡುವಲ್ಲ ನೋಡು ಯಾರ ಮನೆ ಇರಲ್ಲ ನೀವು ಲೋ ಮಂಜ ನೀನಲ್ಲ ಏನಕ್ಕರ ಯಪ್ಪ ಇದು ನಿನ್ನ ಮಗನ ನೀನ ಗೊತ್ತಿಡಿವಲ್ಲ ನೋಡ್ವಾ ಕಮಲಕ್ಕವನ ಅಕ್ಕರ ನೋಡೇವ ಒಂದಿಟ್ಟು ತೆಲಿಗೆ ಹುಲ್ಲಿಂತ ತಕೊಂಡು ಚಸ್ಮಾ ನೋಡೇವ ಇದ್ರ ಜಾತ್ರೆ ಅಂದ ಇದ್ರ ಮಾರ್ಯಾಗರ 16 ಕೊಡ್ಸಿದ್ರು ನಿನಗೆ ಬಾರ್ಸೋದು ಅಪ್ಪ ಕೊಡ್ಸಿನ ಅಪ್ಪ ಅಲ್ಲಿದ್ವ ಅಪ್ಪನ ಇದನ್ನ ಕೊಡಿಸಂತನ್ಯಾ ಕೊಡಿಸ್ಬಿಟ್ಟ ಅಪ್ಪ ಅಂಕರ್ ಉದ್ಯೋಗಿಲ್ಲ ಇದ್ರೆ 2 ದುಡ್ಡು ಎದಕ್ಕರ ಹಾಕವು ನೋಡಾಕಮ್ಲಕ್ಕ ಹಾ ತೋರ್ಸ್ ಕೊಡ್ಸೈತಿ ಅಲ್ಲಿಗೆ ಆ ಹುಡುಗ ಹಿಡ್ಕೊಂಡನಲ್ಲ ಅಂತದ ಅದನ್ನೆಲ್ಲ ಹೋಗದಿ ಅದನ್ನ ಮನ್ಯಾಗ ಇಟ್ಟೇನ್ ಬೇ ಮನ್ಯಾಗ ಐತಿ ನೋಡ ಮನ್ಯಾಗ ಇಟ್ಟೇನ ಮತ್ತೆ ಯಾರಿಗಾರ ಬಡದ್ ಬಂದೆ ಮತ್ತೆ 100 ರೂಪಾಯಿ ಕೊಟ್ಟು ಕೊಡ್ಸಿತ್ತ ಅದನ್ನ ಅವ್ರು ಹಲ್ ಕಟ್ ಮಾಡಿ ಅಕ್ಕಾರ ನೋಡಿ ನಿಂದು ನಿನ್ನ ಮಾರ್ಯಾಗಾರ ಹೋಗ ಮೊದ್ಲು ತೆಗೆದು ಹೋಗಿ ಹೋಗಯಪ್ಪ ಅದನ್ನೇನು ಆಕರ್ ಗಡಿಯಾಗಿ ಬಿಡ್ಲೆ ಅವ್ರದ್ದು ಹಬ್ಬ ಹೋಳಿ ಹುಣ್ಣಿಮೆ ಇನ್ನೊಂದು ತೀಟೆ ನಿಂದ ಯಾಕೆ ಹಾಕೊಂಡು ಅಡ್ಡಾಡುವಲ್ಲಕ್ಕೆ ಬಿಡು ಹುಡುಗರು ಹುಡುಗರು ಮಾಡಿದ್ರೆ ಚಂದ ನಮ್ಮಂತರ ಮಾಡಿದ್ರೆ ಚಂದನ ಮಾಡೋದಾದ್ರೆ ಮಾಡ್ಬೇಕ ಇವ ಇಂಥದ್ದು ಮಾಡೋದ ಎಲ್ಲರ ಒಂದಿಟ್ಟು ಒಳ್ಳೆಯ ನೋಡ ಇವ ಕಮಲಕ್ಕ ಅವನ ಅಕ್ಕಾರ ನೋಡ ಇವ ಒಂದೊಟ್ಟು ಮಂಜು ಏನ್ಲ ಇದೆ ಅಕ್ಕಾರ ನಿಂದು ಡೆಂಕರ್ ನಕ್ಕನ್ 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 ದೊಡ್ಡವ ಹೆಂಗ್ ಕನಕತ್ತೇನೆ ಮಸ್ತ್ ಕನಕತ್ತೇನಲ್ಲ ಡೆಂಕರ್ ನಕ್ಕನ್ 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 ಚಂದ ಕನಕತ್ತಿ ಬಿಡಪ್ಪ ನಿಮ್ದ ಹಬ್ಬ ನೀವೇನು ಮಾಡಿದ್ರೆ ಚಂದ ಒಂದಿನ ಹೋಗಿ ಆಡೋರ ತಗ ಡಂಕನ್ ನಕ್ಕನ್ 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 ಡಂಕನ್ ನಕ್ಕನ್ ಮನೆಗೆ ಸೀದಾ ಬರ್ಬೇಕು ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಇದೇ ರೀತಿ ಇರ್ತೀರಿ ಹಳ್ಳಿ ಒಳಗೆ ಯಾವ ರೀತಿ ಇರ್ತಾವೆ ಕಾಮಿಡಿ ಸನ್ನಿವೇಶ ಅಂತಂದು ತೋರ್ಸೋಕೆ ಪ್ರಯತ್ನ ಪಡೇನ್ರಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಶ್ರದ್ಧಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರು ಹಾಯ್ ಹೇಳ್ರಿ ಅಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ಶ್ರದ್ಧಾ ಅವರೇ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ರೀ ನಿಮ್ಗೆ ಸೌಮ್ಯ ರಾಜು ಅನ್ನೋರು ಕಮೆಂಟ್ ಹಾಕಿದ್ರಿ ಅಕ್ಕ ನಮ್ಮ ತಾಯಿಯವ್ರಿಗೆ ಹಾಯ್ ಹೇಳಂತ ಹೇಳ್ರಿ ಹಾಯ್ ಅಮ್ಮ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಅಂತಂದು ರಾಯರ್ ಅಂತ ಕೇಳ್ಕೊತೀನಮ್ಮ ಸವಿತಾ ಅವರೇ ನಿಮ್ಮ ಮೂಲಕ ಈ ಕತೆ ಏನಾರು ತಲುಪಿತು ನೀವು ನೋಡಿದ್ರಿ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನೇತ್ರಾವತಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳು PUC ಪರೀಕ್ಷೆ ಬರೆಯಾಕತ್ತಾರಂದ್ರೆ ವಿಶ್ ಮಾಡಂತ ಕಮೆಂಟ್ ಹಾಕಿದ್ರಿ ಆಲ್ ದ ಬೆಸ್ಟ್ ಪುಟ್ಟ ಚಂತಂಗ ಎಲ್ಲ ಓದಿ ಯಶಸ್ಸು ಸಾಧಿಸು ಒಳ್ಳೆ ರಿಸಲ್ಟ್ ತೆಗಿ ಪುಟ್ಟ ಸವಿತಾ JS ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ತಂಗಿ ಮಗ ಸನ್ವಿತಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಸನ್ವಿತ್ ಪುಟ್ಟ ಆರೋಗ್ಯ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಪುಟ್ಟ ನಿಂಗೆ ಸುಷ್ಮಾ ಅನ್ನೋರು ಕಮೆಂಟ್ ಹಾಕಿದ್ರಿ ಹಾಯ್ ಹೇಳ್ರಿ ಅಕ್ಕ ಅಂತ ಹೇಳ್ರಿ ಹಾಯ್ ಸುಷ್ಮಾ ಅವರೇ ಆರೋಗ್ಯ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ರೀ ನಿಮಗೂ ಗಣೇಶ್ ಶೆಟ್ಟಲ್ಲಿ ಅವರಿಗೆ ಹಾಯ್ ಹೇಳಂತಂದು ಕಮೆಂಟ್ ಬಂದಿತ್ತು ಹಾಯ್ ರೀ ಗಣೇಶ್ ಅವರೇ ನಿಮಗೂ ಎಲ್ಲ ಭಗವಂತ ಒಳ್ಳೇದು ಮಾಡಲಿ ಯಾರು ಕೊಟ್ಟು ಭಗವಂತ ಕಾಪಾಡಲಿ ರೀ ಎಲ್ಲರೂ ನಮ್ಮ ಕತೆಗಳಿಗೆ ಲೈಕ್ಸ್ ಕೊಡ್ರಿ ನಮ್ಮ ಕತೆಗಳು ಹೆಂಗೆ ಬರಕತ್ತಾವು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಲೈಕ್ಸ್ ಕೊಡೋದಂಕರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗೋದು ಭಾಳ ಜನ ನೋಡತ್ತೀರಿ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಕಮಲಕ್ಕನ ಮನೆ ಕತೆ ಮತ್ತು ರೇಣಕನ ಮನೆ ಕತೆಗೆ ಸಪೋರ್ಟ್ ಮಾಡಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಹೋಳಿ ಹಬ್ಬದೊಳಗೆ ಸನ್ನಿವೇಶಗಳ ಕಾಮಿಡಿ ಯಾವ ರೀತಿ ಇರ್ತಾವೆ ತೋರ್ಸಕ್ಕಂಕ ಸಣ್ಣದಾಗಿ ಪ್ರಯತ್ನ ಮಾಡೇವ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ